ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುವ ಸಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಹಿಳೆಯರ ಕೂದಲು ಉದ್ದವಾಗಿ ದಟ್ಟವಾಗಿದ್ದರೆ ಅದರ ಸೌಂದರ್ಯವನ್ನು ನೋಡಲು ಎರಡು ಕಣ್ಣುಗಳೇ ಸಾಕಾಗುವುದಿಲ್ಲ. ರಸ್ತೆಯಲ್ಲಿ ತನ್ನ ನೀಳವಾದ ಕೇಶರಾಶಿಯನ್ನು ಬಿಟ್ಟುಕೊಂಡು ಒಬ್ಬ ಮಹಿಳೆ ನಡೆದುಕೊಂಡು ಹೋದರೆ ಸಾಕು, ಎಲ್ಲರೂ ಬಾಯಿ ಬಿಟ್ಟುಕೊಂಡು ಅವಳ ಕೂದಲನ್ನೇ ನೋಡುತ್ತಾರೆ. ಹಾಗಾಗಿ ಕೂದಲು ಅಷ್ಟರ ಮಟ್ಟಿಗೆ ಬೇರೆಯವರನ್ನು ಸೆಳೆಯುತ್ತದೆ. ಆದರೆ ಕೆಲವರು ಎಷ್ಟೇ ಕೂದಲಿನ ಆರೈಕೆ ಮಾಡಿದರೂ ಕೂಡ ತಲೆ ಒಟ್ಟು ಒಡೆದ ತುದಿಗಳ ಸಮಸ್ಯೆ ಕಾಡುತ್ತಿರುತ್ತದೆ. ಹಾಗಾಗಿ ಕೂದಲಿನ ಆರೈಕೆಗಾಗಿ ನೈಸರ್ಗಿಕ ವಿಧಾನಗಳನ್ನು ಅನುಸರಿಸಿ. ನೈಸರ್ಗಿಕ ಪರಿಹಾರಗಳು ಕೂದಲಿಗೆ ಯಾವುದೇ ರೀತಿಯಲ್ಲಿ ಹಾನಿಯಾಗದಂತೆ ನೋಡಿಕೊಳ್ಳುತ್ತದೆ ಮತ್ತು ಅದರಿಂದ ಉತ್ತಮ ಫಲಿತಾಂಶ ಕೂಡ ಸಿಗುತ್ತದೆ. ಪ್ರಕೃತಿಯಲ್ಲಿ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುವಂತಹ ಹಲವಾರು ಸಸ್ಯಗಳಿವೆ. ಇವುಗಳನ್ನು ಬಹಳ ಹಿಂದಿನ ಕಾಲದಿಂದಲೂ ನಮ್ಮ ಹಿರಿಯರು ಅವುಗಳನ್ನು ಎಣ್ಣೆಗಳು, ಹೇರ್ ಮಾಸ್ಕ್ಗಳಾಗಿ ಬಳಸುತ್ತಾ ಬಂದಿದ್ದಾರೆ. ಸಸ್ಯಗಳು ಅನೇಕ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುವುದರ ಜೊತೆಗೆ ಕೂದಲಿನ ಸಮಸ್ಯೆಗಳನ್ನು ದೂರ ಮಾಡುತ್ತವೆ. ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುವ ಇಂತಹ ಅದ್ಭುತ ನೈಸರ್ಗಿಕ ಸಸ್ಯಗಳ ಬಗ್ಗೆ ಮತ್ತು ಅವುಗಳನ್ನು ಕೂದಲಿನ ಆರೈಕೆಯಲ್ಲಿ ಬಳಸುವುದು ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಳ್ಳಿ. ಅಲೋವೆರಾ ಚರ್ಮದ ಆರೈಕೆಯಲ್ಲಿ ಬಳಸುವ ಸಸ್ಯಗಳಲ್ಲಿ ಒಂದಾದ ಅಲೋವೆರಾ ಕೂದಲಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಇದನ್ನು ಹಲವಾರು ಕೂದಲಿನ ಆರೈಕೆಗೆ ಉತ್ಪನ್ನಗಳಲ್ಲಿಯೂ ಬಳಸಲಾಗುತ್ತದೆ. ಈ ಸಸ್ಯದಿಂದ ಹೊರತೆಗೆದ ಜೆಲ್ ಅನ್ನು ನೀವು ನೇರವಾಗಿ ಕೂದಲಿಗೆ ಬಳಸಬಹುದು ಮತ್ತು ಇದರಿಂದ ಕೂದಲಿನ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದಾಗಿದೆ. ಈ ಸಸ್ಯದಲ್ಲಿ pH ಮಟ್ಟವು ತುಂಬ ಕಡಿಮೆಯಾಗಿದೆ. ಇದು ನೆತ್ತಿಗೆ ಉತ್ತಮವಾಗಿದೆ ಮತ್ತು ಇದರಿಂದಾಗಿ ಕೂದಲಿಗೆ ಯಾವುದೇ ಹಾನಿ ಆಗುವುದಿಲ್ಲ. ಅಲೋವೆರಾ ಜೆಲ್ ಖನಿಜಗಳು, ತಾಮ್ರ ಮತ್ತು ಸತುವನ್ನು ಸಹ ಹೊಂದಿರುತ್ತದೆ ಮತ್ತು ತಲೆ ಹೊಟ್ಟನ್ನು ಗುಣಪಡಿಸುತ್ತದೆ, ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಬಳಸುವ ವಿಧಾನ: ಮೊದಲನೆಯದಾಗಿ ಸ್ವಲ್ಪ ನೈಸರ್ಗಿಕ ಅಲೋವೆರಾ ಜೆಲ್ ಅನ್ನು ತೆಗೆದು ಅದಕ್ಕೆ 2 ರಿಂದ 3 ಟೀ ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆಯನ್ನು ಸೇರಿಸಿ ಕೂದಲಿಗೆ ಹಚ್ಚಿ ಅರ್ಧ ಗಂಟೆಯವರೆಗೆ ಚೆನ್ನಾಗಿ ಮಸಾಜ್ ಮಾಡಿ ಮತ್ತು ಅಲೋವೆರಾದ ಶಾಂಪೂ ಬಳಸಿ ತೊಳೆಯಿರಿ. ಉತ್ತಮ ಕಂಡೀಷನರ್ನಿಂದ ಕೂಡ ಕೂದಲನ್ನು ತೊಳೆಯಬಹುದು, ಇದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ. ದಾಸವಾಳ ಫ್ಲೇವನಾಯ್ಡ್ಗಳು ಮತ್ತು ಅಮೈನೋ ಆಮ್ಲಗಳಿಂದ ಸಮೃದ್ಧವಾಗಿರುವ ದಾಸವಾಳದ ಹೂಗಳು ಮತ್ತು ಎಲೆಗಳು ನಿಮ್ಮ ಕೂದಲಿನ ಕಿರುಚೀಲಗಳಿಗೆ ರಕ್ತದ ಹರಿವನ್ನು ಹೆಚ್ಚಿಸುತ್ತವೆ ಮತ್ತು ಹೊಸ ಕೂದಲು ಹುಟ್ಟಲು ಸಹಾಯ ಮಾಡುತ್ತವೆ. ಈ ಅಮೈನೋ ಆಮ್ಲಗಳು ಕಿರುಚೀಲದ ಕೋಶಗಳ ಸುತ್ತಲೂ ಕೆರಾಟಿನ್ ರಚನೆಯನ್ನು ಪ್ರಚೋದಿಸುವ ಮೂಲಕ ಮತ್ತು UVB ಕಿರಣಗಳಿಂದ ನಮ್ಮ ಕೂದಲನ್ನು ರಕ್ಷಿಸುವ ಮೂಲಕ ಆರೋಗ್ಯಕರ ಕೂದಲು ಬೆಳೆಯುವಂತೆ ಮಾಡುತ್ತದೆ. ಇದು ನೆತ್ತಿಯ ಮೇಲಿನ ಹೆಚ್ಚುವರಿ ಎಣ್ಣೆಯಂಶವನ್ನು ಮತ್ತು ತಲೆಯೊಟ್ಟನ್ನು ನಿವಾರಿಸುತ್ತದೆ ಮತ್ತು ತುದಿಯನ್ನು ಒಡೆಯುವುದನ್ನು ತಡೆಯುತ್ತದೆ, ಇದರಿಂದ ಕೂದಲಿನ ಬೆಳವಣಿಗೆಗೆ ಉತ್ತಮವಾಗಿರುತ್ತದೆ. ಬಳಸುವ ವಿಧಾನ: 3 ರಿಂದ 4 ದಾಸವಾಳದ ಹೂಗಳನ್ನು ತೆಗೆದುಕೊಂಡು ಅವುಗಳನ್ನು ನೀರಿನೊಂದಿಗೆ ಕುದಿಸಿ, ನೀರನ್ನು ಸೋಸಿ ಮತ್ತು ನೆತ್ತಿಗೆ ಪ್ರತಿದಿನ ಹಚ್ಚಿ ಮತ್ತು ಫಲಿತಾಂಶವನ್ನು ಪಡೆಯಿರಿ. ನೀವು ಇದನ್ನು ನಿಮ್ಮ ಎಣ್ಣೆಯೊಂದಿಗೆ ಸೇರಿಸಿ ವಾರಕ್ಕೆ 2 ಬಾರಿ ಹಚ್ಚಬಹುದು. ರೋಸ್ಮೇರಿ ಆಂಟಿಬ್ಯಾಕ್ಟೀರಿಯಲ್, ಆಂಟಿ ಆಕ್ಸಿಡೆಂಟ್ ಮತ್ತು ಜೀವಸತ್ವಗಳಿಂದ ಸಮೃದ್ಧವಾಗಿರುವ ರೋಸ್ಮೇರಿ ಕೂದಲಿನ ಬೆಳವಣಿಗೆಗೆ ಬಹಳ ಮುಖ್ಯವಾದ ಮತ್ತು ಪ್ರಯೋಜನಕಾರಿ ಗಿಡಮೂಲಿಕೆಗಳಲ್ಲಿ ಒಂದಾಗಿದೆ. ಇದು ನೆತ್ತಿಯಲ್ಲಿ ರಕ್ತ ಪರಿಚಲನೆಯನ್ನು ಉತ್ತೇಜಿಸುತ್ತದೆ, ಇದರಿಂದ ಕೂದಲಿನ ಬೆಳವಣಿಗೆಯಾಗುತ್ತದೆ. ಇದು ಅಕಾಲಿಕ ಕೂದಲು ಉದುರುವುದನ್ನು ನಿಧಾನಗೊಳಿಸುತ್ತದೆ ಮತ್ತು ನೆತ್ತಿಯನ್ನು ತೇವಾಂಶ ಮತ್ತು ಕಂಡೀಷನರ್ ಆಗಿಡುವ ಮೂಲಕ ತುರಿಕೆಯನ್ನು ಕಡಿಮೆ ಮಾಡುತ್ತದೆ. ಈ ಎಣ್ಣೆಯನ್ನು ಇತರ ಎಣ್ಣೆಯೊಂದಿಗೆ ಬೆರೆಸಿ ಬಳಸಬಹುದು. ಇದು ಕೂದಲು ಅಕಾಲಿಕ ಬೂದು ಬಣ್ಣಕ್ಕೆ ತಿರುಗುವುದನ್ನು ತಡೆಗಟ್ಟಬಹುದು. ಬಳಸುವ ವಿಧಾನ: ರೋಸ್ಮೇರಿ ಎಣ್ಣೆಯನ್ನು ನೇರವಾಗಿ ನೆತ್ತಿಗೆ ಹಚ್ಚಿ ಮಸಾಜ್ ಮಾಡಿ ಅಥವಾ ಇದರಿಂದ ಹೆಚ್ಚು ಪ್ರಯೋಜನ ಪಡೆಯಲು ಇದನ್ನು ತೆಂಗಿನ ಎಣ್ಣೆ ಅಥವಾ ಬಾದಾಮಿ ಎಣ್ಣೆಯಂತಹ ಇತರ ಎಣ್ಣೆಗಳೊಂದಿಗೆ ಬೆರೆಸಿ ಬಳಸಿ. ಇದನ್ನು 1 ಗಂಟೆ ಅಥವಾ ರಾತ್ರಿ ಇಡೀ ಇರಿಸಿ ಮತ್ತು ಉತ್ತಮ ಶಾಂಪೂ ಮತ್ತು ಕಂಡೀಷನರ್ನಿಂದ ತೊಳೆಯಿರಿ. ನೆಲ್ಲಿಕಾಯಿ ಕೂದಲಿನ ಆರೈಕೆಗಾಗಿ ಅತ್ಯಂತ ಉತ್ತಮವಾದ ಮತ್ತು ಜನಪ್ರಿಯ ಸಸ್ಯಗಳಲ್ಲಿ ಒಂದಾದ ಆಮ್ಲ ಹಲವು ರೀತಿಯ ಔಷಧೀಯ ಗುಣಗಳನ್ನು ಹೊಂದಿದೆ. ಇದನ್ನು ಎಣ್ಣೆ, ಶಾಂಪೂವಿನ ಜೊತೆ ಅಥವಾ ಹಸಿಯಾಗಿ ಬಳಸಬಹುದು.
ನೈಸರ್ಗಿಕ ಕಂಡೀಷನರ್ ಆಗಿ ಕೂಡ ಇದನ್ನು ಕೂದಲಿಗೆ ಹಚ್ಚಬಹುದು. ಇದರಲ್ಲಿ ವಿಟಮಿನ್ ಸಿ ಇಂದ ಸಮೃದ್ಧವಾಗಿದ್ದು ಇದು ಕಾಲಜನ್ ಪ್ರೋಟೀನ್ ಅನ್ನು ಉತ್ಪಾದಿಸುತ್ತದೆ ಮತ್ತು ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಸತ್ತ ಜೀವಕೋಶಗಳನ್ನು ತೆಗೆದುಹಾಕುವ ಮೂಲಕ ಕೂದಲಿನ ಕಿರುಚೀಲಗಳನ್ನು ಪುನರುತ್ಪಾದಿಸುತ್ತದೆ. ಬಳಸುವ ವಿಧಾನ: ನೆಲ್ಲಿಕಾಯಿ ರಸವನ್ನು ನೇರವಾಗಿ ನೆತ್ತಿಗೆ ಹಿಂಡಿ ಮತ್ತು 5 ನಿಮಿಷಗಳ ಕಾಲ ಮಸಾಜ್ ಮಾಡಿ. ಇದನ್ನು 10 ನಿಮಿಷಗಳ ಕಾಲ ಬಿಡಿ. ನಂತರ ಉಗುರು ಬೆಚ್ಚಗಿನ ನೀರು ಮತ್ತು ಉತ್ತಮ ಆಮ್ಲ ಶಾಂಪೂ ಬಳಸಿ ತೊಳೆಯಿರಿ. ಬ್ರಾಹ್ಮಿ ಸುಂದರವಾದ ಬೌನ್ಸಿ ಕೂದಲನ್ನು ಪಡೆಯಲು ಸಹಾಯ ಮಾಡುತ್ತದೆ. ನೆತ್ತಿಯ ರಕ್ತ ಪರಿಚಲನಾ ಮಟ್ಟವನ್ನು ಹೆಚ್ಚಿಸುವ ಮೂಲಕ ಕೂದಲಿಗೆ ಸಹಾಯ ಮಾಡುತ್ತದೆ. ಬಳಸುವ ವಿಧಾನ: ಬ್ರಾಹ್ಮಿ ಎಲೆಯನ್ನು ಒಣಗಿಸಿ ಮತ್ತು ಕ್ಯಾರಿಯರ್ ಎಣ್ಣೆಯೊಂದಿಗೆ ರುಬ್ಬಿ. ಇದಕ್ಕೆ ತುಳಸಿ, ಆಮ್ಲ ಮತ್ತು ಬೇವಿನಂತಹ ಗಿಡಮೂಲಿಕೆಗಳನ್ನು ಸಹ ಸೇರಿಸಬಹುದು. ಈ ಪೇಸ್ಟನ್ನು ನೆತ್ತಿಗೆ ಹಚ್ಚಿ 1 ಗಂಟೆ ಬಿಡಿ. ನಂತರ ಉಗುರು ಬೆಚ್ಚಗಿನ ನೀರು ಮತ್ತು ಶಾಂಪೂ ಬಳಸಿ ತೊಳೆಯಿರಿ. ಈ ಎಲ್ಲ ಸಸ್ಯಗಳು ನಮ್ಮ ಸುತ್ತಲೂ ಸುಲಭವಾಗಿ ಸಿಗುತ್ತವೆ. ಅವುಗಳನ್ನು ಎಣ್ಣೆಯಲ್ಲಿ, ಶಾಂಪೂಗಳಲ್ಲಿ ಅಥವಾ ಹೇರ್ ಮಾಸ್ಕ್ಗಳಾಗಿ ಬಳಸಬಹುದು ಮತ್ತು ಇತರ ನೈಸರ್ಗಿಕ ಪದಾರ್ಥಗಳೊಂದಿಗೆ ಕೂಡ ಇವುಗಳನ್ನು ಬೆರೆಸಬಹುದು. ಉತ್ತಮ ಫಲಿತಾಂಶವನ್ನು ಪಡೆಯಲು ಈ ಉತ್ಪನ್ನಗಳನ್ನು ವಾರಕ್ಕೆ ಕನಿಷ್ಠ 2 ಬಾರಿ ಅಥವಾ 3 ಬಾರಿ ಬಳಸಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.